ವೀರಶೈವ ಲಿಂಗಾಯತ ಮಹಾಸಂಗಮದ ಸಮಾವೇಶವನ್ನ ಈಗಾಗಲೇ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಮಾಡಬೇಕಂತ ಹೇಳಿ ಸಮಾಜದ ಮುಖಂಡರುಗಳು ತೀರ್ಮಾನ ಮಾಡಿ ತೀರ್ಮಾನದಂತೆ ನಮ್ಮ ಸಮಾವೇಶ ದಾವಣಗೆರೆಯಲ್ಲಿ ನಡೆಯುತ್ತೆ. ಒಂದು ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೂ ವೀರಶೈವ ಲಿಂಗಾಯತ ಮಹಾಸಂಗಮದ ಸಮಾವೇಶಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಮ್ಮ ಉದ್ದೇಶ ವೀರಶೈವ ಲಿಂಗಾಯತ ಒಳಪಂಗಡಗಳು ಕೆಲವು ದುಷ್ಟಶಕ್ತಿಗಳು ಒಡೆಯತಕ್ಕಂಥ ಪ್ರಯತ್ನವನ್ನ ಮಾಡಿದರೆ ಅದಕ್ಕೋಸ್ಕರ ನಾವೆಲ್ಲ ಒಂದಾಗಿದ್ದೀವಿ, ಒಟ್ಟಾಗಬೇಕು. ಒಡೆದ ಮನಸ್ಸುಗಳು ಸಂಘರ್ಷದಿಂದ ಸಾಮರಸ್ಯ, ಕೆಲವು ಸಂಘರ್ಷಗಳಿದ್ದು ಅದನ್ನು ಬಗೆಹರಿಸಿಕೊಂಡು ಸಾಮರಸ್ಯದ ಕಡೆ ನಾವು ಸಾಗ್ತಾ ಇದೀವಿ. ಒಳಪಂಗಡಗಳು ಒಂದಾಗ್ತಿದೀವಿ. ಇದನ್ನ ನೋಡಿ ಕೆಲವರಿಗೆ ನಡುಕ ಪ್ರಾರಂಭ ಆಗಿದೆ. ಇನ್ನ ಎರಡನೇದು, ಈ ಸರ್ಕಾರ ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ. ಯಾರ ಮನೆ ಬಾಗಿಲಿಗೆ ಹೋಗಿ ಜಾತಿ ಜನಗಣತಿ, ನಮ್ಮ ಯಾರ ಮನೆ ಬಾಗಿಲಿಗೆ ಹೋಗಿ ಜಾತಿ ಜನಗಣತಿ ಮಾಡಿಲ್ಲ. ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭಾನು ಸ್ಪಷ್ಟವಾಗಿ ಹೇಳಿದೆ, ಜಾತಿ ಜನಗಣತಿಯನ್ನು ವಿರೋಧ ಮಾಡಿದ್ದಾರೆ. ನಾವು ಸಹ ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ, ಇದನ್ನು ವಿರೋಧ ಮಾಡ್ತೀವಿ. ನಂಬರ್ 3, ವೀರಶೈವ ಲಿಂಗಾಯತ ಸಮಾಜದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಡವರಿದ್ದಾರೆ. ಕೆಲವರು ಆರ್ಥಿಕವಾಗಿ ಚೆನ್ನಾಗಿದ್ದಂಥವ್ರೆ ಬೇರೆ. ಬಡವರ ಮಕ್ಕಳಿಗೆ ಶಿಕ್ಷಣ ಉದ್ಯೋಗಕ್ಕೋಸ್ಕರ OBC 2A ಕೊಡಬೇಕು. ನಂಬರ್ 3. ನಂಬರ್ 4, ನಾಲ್ಕನೇದು, ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನು ನಾವು ಆಯೋಜನೆ ಮಾಡ್ತೀವಿ. ಸನ್ಮಾನ್ಯ ಯಡಿಯೂರಪ್ಪನವರು, ನಮ್ಮ ನಾಯಕರಾದ ಯಡಿಯೂರಪ್ಪನವರು, ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಅವರು ಕಳೆದ ತಿಂಗಳು ಈ ಸಮಾವೇಶವನ್ನು ಪೂರ್ವ ಸಿದ್ಧತಾ ಸಭೆಗಳನ್ನ ನಾವು ಮಾಡ್ತೀವಿ ಅಂದಾಗ ಮಾಡಬಾರದು ಅಂತೇಳಿ ಸೂಚನೆ ಕೊಡಿದ್ರು, ವಿನಂತಿನೂ ಮಾಡಿದ್ರು. ನಾವು ಯಡಿಯೂರಪ್ಪನವ್ರನ್ನ, ವಿಜೇಂದ್ರ ಅವ್ರನ್ನ ಕೇಳಿ ಈ ಸಮಾವೇಶವನ್ನು ಮಾಡ್ತಾ ಇಲ್ಲ. ಅವರು ನಮ್ಮ ನಾಯಕರು, ಅವರು ಪಕ್ಷಕ್ಕೆ ಮುಜುಗರ ಆಗುತ್ತೆ. ನಾನು ರಾಜ್ಯದ ಅಧ್ಯಕ್ಷ ಇದ್ದೀನಿ, ಪಕ್ಷಕ್ಕೆ ಮುಜುಗರ ಆಗುತ್ತೆ, ಮಾಡಬಾರದು ಅಂತ ಹೇಳಿದ್ದಾರೆ. ನಿನ್ನೆನೂ ಸಹ ಸಂಜೆ ನಮ್ಮ ನಾಯಕರು ಯಡಿಯೂರಪ್ಪನವರ ಮನೆಯಲ್ಲಿ ನಾನು ಸೌಜನ್ಯ ಭೇಟಿಯನ್ನು ಮಾಡಿದ್ದೆ. ಆ ಸಂದರ್ಭದಲ್ಲಿ ನನಗೂ ಕರೆ ಮಾಡಿದ್ರು ಯಡಿಯೂರಪ್ಪನವರು. ವಿಜಯೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದರು, ಯಾವುದೇ ಕಾರಣಕ್ಕೂ ಈ ಸಭೆಗಳನ್ನು ಮಾಡಬಾರದು ಸ್ಪಷ್ಟವಾಗಿ ಸೂಚನೆ ಕೊಟ್ಟರು. ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೂ ವೀರಶೈವ ಲಿಂಗಾಯತ ಮಹಾಸಂಗಮದ ಪೂರ್ವ ಸಿದ್ಧತೆ ಸಭೆಗಳಿಗೂ ಅಥವಾ ಸಮಾವೇಶಕ್ಕೆ ಯಾವ ರೀತಿ ಸಂಬಂಧ ಇಲ್ಲ. ನಮ್ಮ ಏನು ಮುಖಂಡರುಗಳ ಅಪೇಕ್ಷೆ ಇದೆ, ಈಗಾಗಲೇ ರಾಜ್ಯದ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡಬೇಕಂತೇಳಿ ನಾವೆಲ್ಲ ಕಡೆ ತೀರ್ಮಾನ ಮಾಡಿದ್ವಿ. ಡಾಬಸ್ಪೇಟೆ ಮೊದಲನೇ ಸಭೆ ಆಗಿದೆ, ಎರಡನೇ ಸಭೆ ತುಮಕೂರಲ್ಲಿ ಆಗಿದೆ, ಮೂರನೇ ಸಭೆ ದಾವಣಗೆರೆ, ಮಧ್ಯ ಕರ್ನಾಟಕ, ದಾವಣಗೆರೆ, ಹಾವೇರಿ, ಚಿತ್ರದುರ್ಗ ಜಿಲ್ಲೆ, 3 ಜಿಲ್ಲೆಗಳ ಸಭೆಗಳನ್ನ ದಾವಣಗೆರೆಯಲ್ಲಿ 4ನೇ ತಾರೀಕು, 1ನೇ ತಾರೀಕು ಮಾಡಿದೀವಿ. 4ನೇ ತಾರೀಕು ಹಳೆ ಮೈಸೂರು ಭಾಗದ 10 ಜಿಲ್ಲೆಗಳು, ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, ಹಾಸನ್, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರಿನವರೇ ಬಂದರು. 10 ಜಿಲ್ಲೆಗಳ ಮುಖಂಡರುಗಳ ಸಭೆ. ಯಾರನ್ನೋ ಜನಗಳನ್ನ ಕರೆತಂದು ಸಭೆ ಮಾಡಿಲ್ಲ. ಮಹಾಸಂಗಮದ ಪೂರ್ವ ಸಿದ್ಧ ಸಭೆಗಳು ಸಮಾಜದ ಮುಖಂಡರುಗಳು, ಬ್ಯಾಂಕಿನ ಅಧ್ಯಕ್ಷಗಳು, ಬ್ಯಾಂಕ್ಗಳ ಉಪಾಧ್ಯಕ್ಷಗಳು, ನಿರ್ದೇಶಕರುಗಳು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷಗಳು, ಕೆಲವು ಮಠಾಧೀಶರು ಒಳಗೊಂಡಂತೆ ಸಭೆಗಳು ಮಾಡಿದ್ದೀವಿ. ನಾಳೆ ನಾವು ಇನ್ನೂ ಮುಖಂಡರು ಮುಂದಿನ ವಾರ ಸಭೆಗಳನ್ನು ಸೇರಿ ಚರ್ಚೆ ಮಾಡಿ
ನಮ್ಮ ಸಭೆಗಳು ಎಲ್ಲ ಜಿಲ್ಲೆಗಳಲ್ಲಿ ನಡೀತವೆ. ಮಹಾಸಂಗಮ ಸಮಾವೇಶ, ಐತಿಹಾಸಿಕ ಸಮಾವೇಶನ ದಾವಣಗೆರೆಯಲ್ಲಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಏನು ಹೇಳಿ? ನೋಡೋಣ, ಇದು ರಾಜಕೀಯ ಪ್ರೇರಿತ ಒಂದು ಸಮಿತಿ. ಯಾವುದು ಭ್ರಷ್ಟಾಚಾರ ಆಗಿಲ್ಲ, ಅಧಿಕಾರಕ್ಕೆ ಬರಬೇಕೋಸ್ಕರ ಈ ರೀತಿ ರಾಜಕೀಯ ಪ್ರೇರಿತವಾದ ವರದಿಯನ್ನು ಕೊಡ್ತಾರೆ. ಇವತ್ತು ಕಾಂಗ್ರೆಸ್ 60% ಕಮಿಷನ್ ಅವರು ಶಾಸಕರ ವರ್ಗಾವಣೆ ದಂಧಿಲ್ಲ ಅಗಲದರ ನಡೀತದೆ ಮತ್ತು ಅನೇಕ ಭ್ರಷ್ಟಾಚಾರಗಳು ಸಾಬೀತಾಗಿದೆ. ಇದು ರಾಜಕೀಯ ಪ್ರೇರಿತ ವರದಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದ್ರ ಜೊತೆಗೆ ಸಮಾಜ ಪಟ್ಟಂಗೆ ಅಷ್ಟೇ ನಾನು ಮಾತಾಡ್ತೀನಿ. ನಾವು ಮಾಡ್ತಕ್ಕಂಥ ವೀರಶೈವ ಲಿಂಗಾಯತ ಮಹಾಸಂಗಮದಲ್ಲಿ ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು ಪಾಲ್ಗೊಳ್ಳಬಹುದು. ನಮ್ಮ ಉದ್ದೇಶ ಸಮಾಜ ಬಲಿಷ್ಠವಾಗಿ ನಮ್ಮ ಸಮಾಜ ಬಲಿಷ್ಠವಾಗಿದೆ. ಆದರೆ ಸಂಘಟನೆ ಇನ್ನೂ ಒಳಪಂಗು ಒಂದಂತೆ 100ಕ್ಕೂ ನಾವು ಮಾಡೇ ಮಾಡ್ತೀವಿ. ಇನ್ನು ಯಾರಾದರೂ ಬರ್ಬೋದು, ಅವರು ಅಂತೇನಿಲ್ಲ. ನೋಡಿ, ಯತ್ನಾಳು ನಮ್ಮ ಸಮುದಾಯದ ಅವರು ಸಹ ಮುಖಂಡರದು. ಇಲ್ಲಿ ಏನಾಗಿದೆ, ನಮ್ಮಗಳನ್ನ ರಾಜಕೀಯ ಅಸ್ತ್ರವಾಗಿ ದಾಳವಾಗಿ ಕೆಲವರು ಬಳಸಿಕೊಳ್ತಾರೆ. ಹಿಂದೆ ಅದೇ ರೀತಿ ಯಡಿಯೂರಪ್ಪನವರಿದ್ದ ನನ್ನ ಬಳಸಿಕೊಂಡಿದ್ರು. ನನಗೆ ಆತ್ಮಾವಲೋಕನ ಮಾಡಿಕೊಂಡು ಜೊತೆಗಿದ್ದೀನಿ. ನಾನು ಈಗಲೂ ಸಹ ಯತ್ನಾಳವ್ರು ವಿನಂತಿ ಮಾಡ್ತೀನಿ, ಅನಗತ್ಯವಾಗಿ ಯಾರು ಎತ್ಕಡ್ತಾ ಇದ್ದಾರೆ, ಪ್ರಚೋದನೆ ಮಾಡ್ತಾರೆ, ನಾಳೆ ನಿಮ್ಮನ್ನು ಬಲಿಪಶು ಮಾಡ್ತಾರೆ. ನನ್ನನ್ನು ಬಲಿಪಶು ಮಾಡಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಿದ್ರು. ನನಗೆ ಆತ್ಮಾವಲೋಕನ ಮಾಡಿಕೊಂಡು ನಾನು ಕೆಲವೊಂದು ತಪ್ಪು ಮಾಡಿದ್ದನ್ನ ಸರಿ ಮಾಡಿಕೊಂಡು ಯಡಿಯೂರಪ್ಪನವ್ರ ಜೊತೆ ಗಟ್ಟಿಯಾಗಿದ್ದೀನಿ. ನಾನು ಯತ್ನಾಳವ್ರಿಗೆ ವಿನಂತಿ ಮಾಡ್ತೀನಿ, ನೀವು ನಮ್ಮ ಸಮುದಾಯದ ಮುಖಂಡರುಗಳು, ನಿಮ್ಮನ್ನು ಬಲಿಪಶು ಮಾಡ್ತಕ್ಕಂಥ ಷಡ್ಯಂತ್ರ ಎಲ್ಲ ಕಡೆ ನಡೀತಾ ಇದೆ. ಇದಕ್ಕೆ ಬಲಿಯಾಗಬಾರ್ದು. ಯಾರು ಜಾಸ್ತಿ ಮಾತಾಡ್ತಾರೆ ಅವ್ರನ್ನ ಬಳಕೆ ಮಾಡ್ಕೊಳ್ತಾರೆ ಕೆಲವರು. ನೋಡಿ, ಇನ್ನೊಂದು, ಬೇರೆಯವರು ಸಮಾಜ ಸಂಘಟನೆಗಳು ಮಾಡಿದರೆ ಅದು ತಪ್ಪು ಅಂತ ಹೇಳಲ್ಲ, ಮಾಧ್ಯಮಗಳಲ್ಲೂ ವಿಶ್ಲೇಷಣೆ ಮಾಡ್ತಾರೆ. ಎಲ್ಲ ಒಂದು ಕಡೆ ನಾನು ಮಾಧ್ಯಮದ ವಿರುದ್ಧ ಮಾತಾಡಲ್ಲ. ನಾವು ಯಡಿಯೂರಪ್ಪನವ್ರನ್ನ ವಿಜಯೇಂದ್ರವ್ರನ್ನ ಕೇಳಿ ಮಾಡಿಲ್ಲ. ನಮ್ಮ ಸಮುದಾಯದ ಸಭೆಗಳು ಮಾಡೋಕ್ಕೆ ಈಗಾಗಲೇ ರಾಜ್ಯದ ಉದ್ಯೋಗಕ್ಕೆ ನಿವೃತ್ತ ಅಧಿಕಾರಿಗಳು ಮತ್ತು ಸರ್ಕಾರಿ ನೌಕರರು ಮತ್ತು ನಮ್ಮಲ್ಲಿ ಒಳಪಂಗಡಗಳ ಸಮುದಾಯದ ಮುಖಂಡರುಗಳು, ವೀರಶೈವ ಲಿಂಗಾಯತ ಮಹಾಸಭೆ ಅನನ್ಯ ಸಂಘ ಸಂಸ್ಥೆಗಳಿದೆ, ಬ್ಯಾಂಕ್ಗಳಿದಾವೆ. ಹಾಗಾಗಿ ಒಟ್ಟಾಗಿ ಮಾಡಬೇಕಂತ ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ. ಸಮುದಾಯದ ಸಭೆಗಳನ್ನ ಮಾಡೇ ಮಾಡ್ತೀವಿ. ನಾವೆಲ್ಲ ಒಂದು, ಯತ್ನಾಳರು ಬರ್ಬೋದು, ಎಲ್ಲರೂ ಬರ್ಬೋದು. ಈ ಸಮುದಾಯ ಕೇವಲ ರೇಣುಕಾಚಾರ್ಯ ವೈಯಕ್ತಿಕ ಸ್ವಾರ್ಥ ಏನೂ ಇಲ್ಲ. ಸಮುದಾಯದ ಸಂಘಟನೆ ಹುಟ್ಟಿದ ಮೇಲೆ ನಮ್ಮ ಕರ್ತವ್ಯ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನೋಡೋಣ, ನನ್ನ ನಿಲುವಳಿಯಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ನಾನು ಹಂಗಂತೇಳಿ ಕಾಂಪ್ರಮೈಸು ಆಗಿಲ್ಲ. ಇಲ್ಲಿ ನಾನು ಅನ್ನೋ ಬದಲು ನಾವು ಸಮಾಜದ ಸಂಘಟನೆಗೆ ಕೈ ಜೋಡಿಸ್ರಿ ಅಂತ ಹೇಳ್ತೀನಿ ವಿನ ಇಲ್ಲಿ ನಾನೇನೋ ಬದಲಾವಣೆ ಆಗಿದ್ದೀನಿ. ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಕಾಂಪ್ರಮೈಸ್ ಇಲ್ಲ. ಆದರೆ ನಮ್ಮಲ್ಲಿ ಸಂಘರ್ಷ ಬೇಡ, ಸಾಮರಸ್ಯದ ಒಟ್ಟಾಗಿ ಹೋಗೋಣ ಬನ್ನಿ ಅಂತ ನಾವು ವಿನಂತಿ ಮಾಡ್ತೀನಿ. ಹಂಗಂತ ಹೇಳಿ ಕಾಂಪ್ರಮೈಸು ಎಲ್ಲೋ ಬದಲಾವಣೆ ಆದ್ರು, ಸಾಫ್ಟ್ ಆದ್ರು. ನೋಡಿ, ಸಮಾಜ ಮುಖ್ಯ. ನಾವೆಲ್ಲ ಕೆಲಸ ಮಾಡಬೇಕು ವಿನ ವೈಯಕ್ತಿಕವಾಗಿ ರೇಣುಕಾಚಾರ್ಯದು ಏನಿಲ್ಲ, ಅವ್ರದ್ದು ಇಲ್ಲ, ಯಾರ್ದು ಇಲ್ಲ. ಸಮಾಜಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಒಂದೋಗೋಣ ಅಂತ ಬರ್ರಿ ಅಂತೇಳಿ ವಿನಂತಿ ಮಾಡ್ತೀನಿ. ಧನ್ಯವಾದಗಳು.